ಎಲ್ಲರಿಗೂ ನಮಸ್ಕಾರ. ರೇಖಾ ಶುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ವಿಡಿಯೋಸ್ನ ಬೇರೆಯವರಿಗೆ ಶೇರ್ ಮಾಡಿ. ಈ ದಿನ ನಾನು ನಿಮಗೆ ಕಾರ್ನ್ ಸೂಪ್ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬಟ್ಟಲಷ್ಟು ಬೇಯಿಸಿರುವಂತಹ ಜೋಳವನ್ನು ನಾನು ತೊಗೊಂಡಿದ್ದೀನಿ. ಒಣಗಿರೋದನ್ನು ಸಹ ತೊಗೊಂಡು ನೀವು ಬೇಯಿಸ್ಕೋಬೋದು. ನಾನು ಹಸಿದನ್ನ ತೊಗೊಂಡು ಬೇಯಿಸ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಒಂದು ಪಾತ್ರೆ ಇಟ್ಕೊಂಡು 1 ಸ್ಪೂನಷ್ಟು ಬಟರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆಯನ್ನು ಯೂಸ್ ಮಾಡ್ಬೋದು, ಆದರೆ ಬಟರ್ ಹಾಕಿದ್ರೇ ತುಂಬ ಟೇಸ್ಟ್ ಬರುತ್ತೆ. ನಂತರ 2 ಬೆಳ್ಳುಳ್ಳಿ ಇಲಕ್ಕನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು, ಸ್ವಲ್ಪ ಶುಂಠಿ, ಒಂದು 3-4 ಸ್ಪ್ರಿಂಗ್ ಆನಿಯನ್, 1 ಕ್ಯಾರೆಟು ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋದು. ಚೆನ್ನಾಗಿ ತಿರುಗಿಸಿ 2 ನಿಮಿಷ ಬೇಯೋದಕ್ಕೆ ಬಿಡಿ. 1 ಕಪ್ ಬೇಯಿಸಿರುವಂತಹ ಕಾರ್ನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಸ್ಪೂನ್ ಪೆಪ್ಪರ್ ಪೌಡರ್, 1/2 ಸ್ಪೂನ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಸಾಲ್ಟ್. ಚೆನ್ನಾಗಿ ಮಿಕ್ಸ್ ಕೊಡಿ. ಹಾಫ್ ಸ್ಪೂನ್ ಶುಗರ್. ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಕಾರ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು 1/2 ಗ್ಲಾಸು ನೀರನ್ನು ಹಾಕ್ತಿದ್ದೀನಿ. 1 ಗ್ಲಾಸು ನೀರನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ ಈ ರೀತಿಯಾಗಿ. ನಂತರ 10 ಮಿನಿಟ್ಸು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಿ. 10 ಮಿನಿಟ್ಸ್ ನಂತರ ನೋಡಿ, ಸೂಪು ಚೆನ್ನಾಗಿ ಮರಳ್ತಾ ಇದೆ. ಈಗ 1 ಸ್ಪೂನಿಗೆ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ನೀರನ್ನು ಆ್ಯಡ್ ಮಾಡಿದ್ದೀನಿ, ಹಾಕ್ತಾಯಿದ್ದೀನಿ. ಸೂಪ್ಗೆ ಥಿಕ್ನೆಸ್ ಮಾಡುತ್ತೆ ಜೋಳದ ಹಿಟ್ಟು. ನೋಡಿ, ಈ ಒಂದು ಥಿಕ್ನೆಸ್ಸಲ್ಲಿ ಇರಲಿ ಸೂಪು. ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲ್ ಸೂಪು ತಯಾರಾಗಿದೆ. ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿಯಲ್ಲಿ ನಿಮ್ಮ ಮನೆಯಲ್ಲೂ ಸಹ ಸೂಪನ್ನು ತಯಾರು ಮಾಡಿ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಆದಂತಹ ರೇಖಾ ಶುಚಿ ರುಚಿಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೆಚ್ಚಿನ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.